ಹಾಯ್, ಇಲ್ಲಿ ಪತ್ರ ಲೇಖನ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಮತ್ತು ಗ್ರಾಮರ್ ನಾನು ಶಾರ್ಟ್ ಆಗಿ ನಾನು ನಿಮಗೆ ಹೇಳ್ಬಿಡ್ತೇನೆ ಹೇಗೆ ಆನ್ಸರ್ ಮಾಡಬೇಕಂತ. ಈ ಒಂದು ವಿಡಿಯೋ ಪೂರ್ತಿ ಕೊನೆಯವರೆಗೆ ನೋಡಿ. ಇಲ್ಲಿ ನೋಡಿ, ಪತ್ರ ಲೇಖನದಲ್ಲಿ ನಿಮಗೆ ವೈಯಕ್ತಿಕ ಪತ್ರ ಮತ್ತು ಒಂದು ವ್ಯವಹಾರಿಕ ಪತ್ರ ಕೊಟ್ಟಿರ್ತಾರೆ. ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಏನಿದಿಲ್ಲ ಈ ಒಂದು ವೈಯಕ್ತಿಕ ಪತ್ರ ಬರೀರಿ, ಯಾಕೆಂದರೆ ಈಸಿ ಆಗಿರುತ್ತೆ. ಈ ಒಂದು ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತಾ ಇದ್ದೇನೆ, ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಏನಿದಿಲ್ಲ ಈ ಒಂದು ಕ್ವಶನ್ ಪ್ರಬಂಧದಲ್ಲಿ ಓದ್ಕೊಂಡು ಹೋಗ್ರಿ, ಯಾಕೆಂದರೆ ಇದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇದು ಕೂಡ ಇಂಪಾರ್ಟೆಂಟ್, ಬಟ್ ನಿಮಗೆ ಹೆಚ್ಚಾಗಿ ಈ ಒಂದು 2024 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಇದೇ ಕೇಳ್ತಾರೆ ಅಂತ ನಾನು ಅಂದ್ಕೊಂಡಿನಿ. ಇಂಪಾರ್ಟೆಂಟ್ ಆಗಿರುತ್ತೆ, ಇದು ನೋಡ್ಕೊಳ್ಳಿ. ಅರಣ್ಯ ಮತ್ತು ವನ್ಯಜೀವಿಯ ಸಂರಕ್ಷಣೆ. ಇಲ್ಲಿ ನೋಡಿ, ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವಾತಂತ್ರ್ಯ ಉತ್ಸವವನ್ನು ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಒಂದು ಪತ್ರ ಬರೀರಿ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ ಈ ರೀತಿ ಹೆಸರನ್ನು ನಮೂದಿಸಬಾರದು, ಅಬಕ ಬಳಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಅಬಕ ಅಂತ ಕೊಟ್ಟಿದ್ದಾರೆ ಏನಿದಿಲ್ಲ, ನೀವು ಅಬಕ ಬರೀರಿ. ಅಬಕ ಕೊಡಲಿಲ್ಲ ಅಂದರೆ ನಿಮ್ಮದು ಹೆಸರು ಬರೀರಿ, ಆಯಿತಾ. ಇದು ವ್ಯವಹಾರಿಕ ಪತ್ರ, ಇದು ವೈಯಕ್ತಿಕ ಪತ್ರ. ಈ ವೈಯಕ್ತಿಕ ಪತ್ರಕ್ಕೆ ಇಲ್ಲಿ ನಾನು ಆನ್ಸರ್ ಮಾಡಿದ್ದೇನೆ. ಈ ರೀತಿಯಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ, ಆಯಿತಾ. ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವಾತಂತ್ರ್ಯ ಉತ್ಸವವನ್ನು ಕುರಿತು ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಒಂದು ಪತ್ರ ಬರೀರಿ ಅಂತ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ. ಕ್ಷೇಮ ಈ ಕಡೆ ಬರುತ್ತೆ, ಶ್ರೀ ಬರುತ್ತೆ ನಡುವೆ. ಅದೇ ರೀತಿ ಇವರಿಂದ ಈ ಸೈಡ್ ಬರುತ್ತೆ, ಇವರಿಂದ ಆಯಿತಾ ವಿರಾಟ್ ಅಂತ ಬರೀಬೇಕು. ನಿಮ್ಮ ಹೆಸರು ಬರೀರಿ. ಇಲ್ಲಿ ನಾನು ವಿರಾಟ್ ಅಂತ ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದೇನೆ ಮತ್ತು ತಂದೆಯ ಹೆಸರು ಪ್ರೇಮ್ ಅಂತ ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದೇನೆ. ನಿಮ್ಮದೇ ಹೆಸರು ಬರೀರಿ, ನಿಮ್ಮ ತಂದೆಯ ಹೆಸರು ಬರೀರಿ, ಆಯಿತಾ. ಮನೆ ನಂಬರ್ 7, 4ನೇ ಅಡ್ಡ ರಸ್ತೆ, 5ನೇ ಮುಖ್ಯ ರಸ್ತೆ, ಬೆಂಗಳೂರು ವಿಜಯನಗರ ಅಂತ ಈ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ನಾನು ಕೊಟ್ಟಿರುವಂತಹ ಅಡ್ರೆಸ್ ಬರೀಬೇಕಂತ ಏನಿಲ್ಲ, ನೀವು ಕೂಡ ನಿಮ್ಮದೇ ಆದ ಒಂದು ಅಡ್ರೆಸ್ ಕ್ರಿಯೇಟ್ ಮಾಡ್ಬೋದು. ದಿನಾಂಕ ಹಾಕ್ರಿ ಇವತ್ತಿಂದು, ಆಯಿತಾ 29/2/2024. ನೀವು ಯಾವ ಒಂದು ಡೇಟ್ಗೆ ಎಕ್ಸಾಮ್ ಬರೀತಿದ್ದಾರೆ ನೋಡಿ, ಅದೇ ಡೇಟ್ ಇಲ್ಲಿ ಹಾಕ್ರಿ, ನಡೆಯುತ್ತೆ. ಇವರಿಂದ ಈ ಸೈಡೇ ಬರುತ್ತೆ ವೈಯಕ್ತಿಕ ಪತ್ರದಲ್ಲಿ, ಆಯಿತಾ. ಯಾವುದಾದ್ರೂ ಒಂದು ನೇಮ್ ಹಾಕ್ರಿ, ನಿಮ್ಮದೇ ನೇಮ್, ಇಲ್ಲಾಂದರೆ ನಿಮ್ಮ ತಂದೆಯ ಹೆಸರು ಹಾಕ್ರಿ. ಇಲ್ಲಿ ಮನೆಯ ಅಡ್ರೆಸ್ ಏನು ಕೊಟ್ಟಿದ್ದೀನಲ್ಲ ಅದೇ ರೀತಿ ಬರೀಬೇಕಂತ ಏನಿಲ್ಲ, ನೀವು ಕೂಡ ಚೇಂಜ್ ಮಾಡ್ಕೋಬಹುದು. ಪ್ಯಾರಾಗ್ರಾಫ್ ಮಾಡಿ ಏನು ಬರೀಬೇಕು, ಆತ್ಮೀಯ ಗೆಳೆಯ ವರ್ತಿಕ್ನಿಗೆ ನಿಮ್ಮ ಗೆಳೆಯ ಹೆಸರು ಬರೀರಿ ಇಲ್ಲಿ, ಆಯಿತಾ. ಆತ್ಮೀಯ ವರ್ತಿಕ್ನಿಗೆ ಅಂತ ಇಲ್ಲಿ ಯಾವುದಾದರೂ ಒಂದು ಹೆಸರು, ನಿಮ್ಮ ಗೆಳೆಯ ಹೆಸರು, ಆಯಿತಾ. ಇಲ್ಲಿ ಆತ್ಮೀಯ ವರ್ತಿಕ್ನಿಗೆ, ಇಲ್ಲಿ ವರ್ತಿಕ್ನಿಗೆ ಬರೆದಿದ್ದು ನೆನಪಿನಲ್ಲಿ ಇಟ್ಕೊಳ್ಳಿ ಅಲ್ಲಿ, ಯಾಕೆಂದರೆ ಲಾಸ್ಟ್ನಲ್ಲಿ ಬೇಕಾಗಿರುತ್ತೆ. ಇಲ್ಲಿ ಕ್ಷೇಮ ಅಂತ ಇದೆಯಲ್ಲ ಅದರ ಸರತ್ನಲ್ಲಿ ಅಂದರೆ ಕೆಳಗಡೆನೇ ಇರಬೇಕು, ನೆನಪಿನಲ್ಲಿ ಇಟ್ಕೊಳ್ಳಿ. ಆತ್ಮೀಯ ವರ್ತಿಕ್ನಿಗೆ ಆದ ನಂತರ ಅದರ ಕೆಳಗಡೆನೇ ಇರಬೇಕು. ಇವಾಗ ಇಲ್ಲಿ ಏನು ಬರೀಬೇಕು, ನಾನು ಸ್ನೇಹಿತ ವಿರಾಟ್ ಮಾಡುವ ನಮಸ್ಕಾರಗಳು, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀನು ಕೂಡ ಅಲ್ಲಿ ಕ್ಷೇಮವಾಗಿದ್ದೆ ಎಂದು ಬಯಸಿರುತ್ತೇನೆ ಅಂತ ಬರೀಬೇಕು, ಆಯಿತಾ. ಒಂದು ಲೈನ್ ಬಿಟ್ಟು ಪ್ಯಾರಾಗ್ರಾಫ್ ಮಾಡಿ. ಕಳೆದ ದಿನಗಳಿಂದ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿದ್ದು, ನೀನು ಕೂಡ ಚೆನ್ನಾಗಿ ಓದಿನ ಕಡೆ ಗಮನ ಹರಿಸು ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಅಂಕದೊಂದಿಗೆ ಉತ್ತೀರ್ಣ ಆಗಂದು ಬಯಸುತ್ತೇನೆ ಅಂತ ಇಷ್ಟು ಬರೀರಿ. ಇಷ್ಟು ಬರೆದ ನಂತರ 2 ಪ್ಯಾರಾಗ್ರಾಫ್ ಮಾಡಿದ ನಂತರ 3ನೇ ಪ್ಯಾರಾಗ್ರಾಫ್ ಮಾಡಿ. ವಿಷಯವೇನೆಂದರೆ, ಆಗಸ್ಟ್ 15ರಂದು ಸ್ವಾತಂತ್ರ್ಯ ಉತ್ಸವವನ್ನು ನಮ್ಮ ಕಾಲೇಜಿನಲ್ಲಿ ತುಂಬ ಸಂಭ್ರಮದಿಂದ ಆಚರಿಸಲಾಯಿತು. ಅಂದು ಬೆಳಗ್ಗೆ 7:30 ಗಂಟೆಗೆ ಮುಖ್ಯ ಅತಿಥಿಯಾಗಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಂದ ಧ್ವಜಾರೋಹಣವಾಯಿತು. ಅದಾದ ನಂತರ ದಿನಾಚರಣೆಯ ಅಂಗವಾಗಿ ಭಾಷಣ, ನೃತ್ಯ, ನಾಟಕ ಮುಂತಾದ ಸ್ಪರ್ಧೆಗಳಿದ್ದವು. ನಾನು ನೃತ್ಯದಲ್ಲಿ ಪಾಲ್ಗೊಂಡಿದ್ದೆ. ಕಾರ್ಯಕ್ರಮದ ಕೊನೆಯಲ್ಲಿ ಸಿಹಿ ಹಂಚಿಕೆ ಆಯಿತು. ಈ ಪತ್ರ ತಲುಪಿದ ಕೂಡಲೇ ನನಗೆ ಪತ್ರವನ್ನು ಬರೆಯುವುದು ಮರೆಯದಿರು ಅಂತ ಬರೀಬೇಕು ಈ ರೀತಿ, ಓಕೆ. ವಂದನೆಗಳೊಂದಿಗೆ ಇಲ್ಲಿ ನಡುವೆ ಬರುತ್ತೆ, ವಂದನೆಗಳೊಂದಿಗೆ ಇಲ್ಲಿ ನಡುವೆ ಹಾಕಿ. ಇಲ್ಲಿ ಒಂದು ಲೈನ್ ಬಿಟ್ಟು ಇವರಿಗೆ, ಯಾರಿಗೆ, ನಿಮ್ಮ ಫ್ರೆಂಡ್ ಯಾರು, ವರ್ತಿಕ್ ಅವರ ತಂದೆ, ವರ್ತಿಕ್ ಅವರ ತಂದೆ ಯಾರಾದರೂ ಒಂದು ಎಕ್ಸಾಂಪಲ್ ಹಾಕ್ರಿ. ತಂದೆ ರಮೇಶ್ ಆಗಿರ್ಬೋದು, ಅವರ ಮನೆ ನಂಬರ್, ಓಕೆ. ನಿಮ್ಮ ಫ್ರೆಂಡ್ ಅಡ್ರೆಸ್ ಹಾಕ್ರಿ, ಇಲ್ಲಿ ಯಾವುದಾದ್ರು ಒಂದು ಹಾಕ್ರಿ, ಓಕೆ. ಮನೆ ನಂಬರ್ 63ನೇ ಅಡ್ಡ ರಸ್ತೆ, ಗಾಂಧಿನಗರ್, ಬೆಂಗಳೂರು ಅಂತ ಹಾಕ್ರಿ, ಆಯಿತಾ. ಇಲ್ಲಿ ಇದ್ರ ಕೆಳಗಡೆ ಇರಬೇಕಾ, ಇದಿಲ್ಲ, ಇದ್ರ ಕೆಳಗಡೆ ಇದಿರಬೇಕು. ಇಂತಿ ನಿನ್ನ, ಅದೇ ಇಲ್ಲಿ ಇಂತಿ ನಿಮ್ಮ ಪ್ರೀತಿಯ ಗೆಳೆಯ ವಿರಾಟ್, ಆಯಿತಾ. ಇಷ್ಟು ಸುಲಭವಾಗಿದೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಸ್ವಾತಂತ್ರ್ಯ ಉತ್ಸವವನ್ನು ಕುರಿತು ನಿಮ್ಮ ಗೆಳೆಯ ಆಗಿರ್ಬೋದು, ಇಲ್ಲಾಂದರೆ ಇಲ್ಲಿ ತಂದೆ ತಾಯಿಯವರ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ ಬಗ್ಗೆ ಏನಿದಿಲ್ಲ, ತಂದೆ ಮತ್ತು ತಾಯಿಯವರಿಗೆ ಒಂದು ಪತ್ರ ಬರೀರಿ ಅಂತ ಕೇಳಬಹುದು, ಆಯಿತಾ. ಈ ರೀತಿ ನೋಡಿ, ನಿನ್ನ ವಿದ್ಯಾಭ್ಯಾಸ ಬಗ್ಗೆ ತಂದೆಗೆ ಒಂದು ಪತ್ರ ಬರೀರಿ ಆಗಿರಬಹುದು, ಇಲ್ಲಾಂದರೆ ನಿಮ್ಮ ಕಾಲೇಜಿನಲ್ಲಿ ವಾರ್ಷಿಕ ಉತ್ಸವ ಓಕೆ ನಡೆಯಲಿದ್ದು ನಿಮ್ಮ ತಂದೆಗೆ ಒಂದು ಪತ್ರ, ಅಥವಾ ನಿಮ್ಮ ಗೆಳತಿಗೆ ಒಂದು ಪತ್ರ, ಈ ರೀತಿ ಇರುತ್ತಲ್ಲ. ಅಲ್ಲೇ ಸೆಂಟೆನ್ಸ್ ಏನು ಕೊಡುತ್ತೆ, ಪ್ರಶ್ನೆ ಏನು ಕೊಟ್ಟಿರ್ತಾರೆ ನೋಡಿ, ತಂದೆಯವರಿಗೆ ಕೊಟ್ಟಿದ್ದಾರೆ ಮತ್ತು ಗೆಳೆಯ ಗೆಳತಿಗೆ ಕೊಟ್ಟಿದ್ದಾರೆ ಏನಿದಿಲ್ಲ, ಇಲ್ಲಿ ಚೇಂಜಸ್ ಆಗುತ್ತೆ.
ಇಲ್ಲಿ ಇವಾಗ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಿದ್ದೇನೆ ನೋಡಿದಿರಲ್ಲ, ಇದೇ ರೀತಿಯಲ್ಲಿ ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದಾಗ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಆಯಿತಾ. ಈ ರೀತಿ ಎಕ್ಸ್ಪ್ಲೇಷನ್ ಮಾಡಬೇಕು. ನಿಮ್ಮ ಗೆಳತಿಗೆ ಒಂದು ಪತ್ರ ಬರೀರಿ ಅಂದ ತಕ್ಷಣ ಆ ಮೇಲಿಂದು ಇದು ಆಯಿತಾ, ಈ ಎರಡೂ ಸೇಮ್ ಆಗಿರುತ್ತೆ. ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೇನೆ ಅಂತ ನಿಮ್ಮ ತಂದೆ ತಾಯಿಯವರು ಕೂಡ ಹೇಳ್ಬೋದು. ವಿಷಯ ಒಳಗೆ ಏನಿದಿಲ್ಲ ಡೀಪಾಗಿ ನಿಮ್ಗೆ ಏನೋ ಒಂದು ಪ್ರಶ್ನೆ ಕೇಳಿರ್ತಾರೆ ನೋಡಿ, ಆ ಡೀಪಾಗಿ ಪ್ರಶ್ನೆ ಕೇಳಿದ್ದು ಇಲ್ಲಿ ಎಕ್ಸ್ಪ್ಲೇಷನ್ನಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಇವಾಗ ಸ್ವಾತಂತ್ರ್ಯ ಉತ್ಸವ ಕೇಳಿದರೆ ಅದಕ್ಕೆ ಇಲ್ಲಿ ಸ್ವಾತಂತ್ರ್ಯ ಉತ್ಸವ ಬಗ್ಗೆ ಇಲ್ಲಿ ಡೀಪಾಗಿ ನಾನು ಬರೆದಿದ್ದೇನೆ. ವಿದ್ಯಾಭ್ಯಾಸ ಮೇಲೆ ಕೇಳಬಹುದು, ಇಲ್ಲಾಂದರೆ ನಿಮ್ಮ ಕಾಲೇಜಿನಲ್ಲಿ ವಾರ್ಷಿಕ ಉತ್ಸವ ಇರ್ಬೋದು, ನಿಮ್ಮ ತಂದೆಗೆ ಒಂದು ಪತ್ರ ಬರೀರಿ ಅಂದ ತಕ್ಷಣ ಇಲ್ಲಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ. ಈ ಪತ್ರ ತಲುಪಿದ ಕೂಡಲೇ ನನಗೆ ಪತ್ರವನ್ನು ಬರೆಯಲು ಮರೆದಿರು ಅಂತ ಇದು ಗೆಳತಿಗೆ ಬರೀರಿ. ಒಂದೊಂದು ಬಾರಿ ಹಿರಿಯರು ಇರ್ತಾರೆ ನಮಗಿಂತ ಆಯಿತಾ, ದೊಡ್ಡವರು ಇರ್ತಾರಲ್ಲ, ಆವಾಗ ಏನು ಬರೀಬೇಕು, ಈ ಪತ್ರ ತಲುಪಿದ ಕೂಡಲೇ ನನಗೆ ಪತ್ರವನ್ನು ಬರೆಯೋದು ಮರೆಯದಿರಿ ಅಂತ ಆಯಿತಾ. ಈ ರೀತಿ ನೀವು ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಈ ಒಂದು ಪತ್ರ ಲೇಖನ ಹೇಳಿದ್ದೇನೆ. ಯಾವ ಸೈಡ್ ಬರುತ್ತೆ, ವೈಯಕ್ತಿಕ ಪತ್ರದಲ್ಲಿ ಇವರಿಂದ ಈ ಕಡೆ ಸೈಡ್ ಬರುತ್ತೆ ಆಯಿತಾ, ಇವರಿಗೆ ಈ ಸೈಡ್ ಬರುತ್ತೆ. ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಏನು ವ್ಯವಹಾರಿಕ ಪತ್ರ ಹೇಗೆ ಬರೀಬೇಕಂತ ಆಯಿತಾ. ಈ ವ್ಯವಹಾರಿಕ ಪತ್ರದ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆಯಿತಾ. ಈ ಒಂದು ವೈಯಕ್ತಿಕ ಪತ್ರನೇ ಬರೀರಿ. ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಈ ರೀತಿ ಫಾರ್ಮೇಟಲ್ಲಿ ಬರೀಬೇಕು. ನಾನು ನಿಮಗೆ ಈ ಒಂದು PDF ಕೂಡ ಟೆಲಿಗ್ರಾಮ್ನಲ್ಲಿ ಹಾಕಿದ್ದೇನೆ, ಇಲ್ಲಾಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. 4th ಒಂದು ಕ್ವಶನ್ ಇದೆ ನೋಡಿ, 4th ಒಂದು ಕ್ವಶನ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. 4th ಒಂದು ಕ್ವಶನ್ ಯಾವುದು ಇಲ್ಲಿದೆ ನೋಡಿ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಆಯಿತಾ. ಪ್ರಬಂಧ ಇಲ್ಲಿ ಪೀಠಿಕೆ ಬರೀಬೇಕು ಪ್ರಬಂಧದಲ್ಲಿ ಆಯಿತಾ. ಪೀಠಿಕೆ ಕಂಪಲ್ಸರಿ, ಪೀಠಿಕೆದಲ್ಲಿ ಇಷ್ಟು ಬರೀರಿ ಸಾಕು. ನಿಮಗೆ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಏನು ಅನಿಸುತ್ತೆ ಆಯಿತಾ. ಓನಾಗಿ ಬರೀಬಹುದಾ? ಹೌದು ಬರೀಬೋದು, ಬರೀರಿ. ನಿಮ್ಗೇನು ಅನಿಸುತ್ತೆ ಇಷ್ಟು ಬರೀರಿ ಪೀಠಿಕೆದಲ್ಲಿ. ಆಮೇಲೆ ವಿಷಯ ವಿವರಣೆಯಲ್ಲಿ ಏನಿದೆಯಲ್ಲ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಬೇಕು. ಆ ಒಂದು ಕ್ವಶನ್ಸ್ ಕೊಟ್ಟಿರ್ತಾರಲ್ಲ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಬೇಕು. ಸ್ವಲ್ಪ ಓದ್ಕೊಂಡು ಬಿಡ್ರಿ ಸಾಕು. ಲಾಸ್ಟ್ನಲ್ಲಿ ಉಪಸಂಹಾರ, ನಿಮಗೆ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಏನಿದೆಯಲ್ಲ ಇಲ್ಲಿ ಅನಿಸಿಕೆಯಲ್ಲಿ ಉಪಸಂಹಾರ ಹಾಕಬೇಕು. ಇಲ್ಲಿ ನಿಮ್ಮ ಅನಿಸಿಕೆ ಬರೀರಿ, ನಿಮ್ಗೇನು ಅನಿಸುತ್ತೆ ಆಯಿತಾ. ಈ ಒಂದು ಪ್ರಶ್ನೆ ಸಂಬಂಧಪಟ್ಟಂತೆ ನಿಮ್ಗೇನು ಅನಿಸುತ್ತೆ, ಅರಣ್ಯ ಮತ್ತು ವನ್ಯಜೀವಿಯ ಸಂರಕ್ಷಣೆ ನಿಮ್ಗೇನು ಅನಿಸುತ್ತೆ, ನೀವು ಲಾಸ್ಟ್ನಲ್ಲಿ ಉಪಸಂಹಾರದಲ್ಲಿ ಬರೀಬೇಕಾಗುತ್ತೆ. ಸೊ ಇವಾಗ ಗ್ರಾಮರ್ಗಳು ನೋಡೋಣ ಬನ್ನಿ. ಇಲ್ಲಿ ಗ್ರಾಮರ್ ನೋಡಿ, ಗ್ರಾಮರ್ ನಾನು ನಿಮಗೆ ಒಂದೊಂದು ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಇಲ್ಲಿ ನಿಮಗೆ ಕೊಡ್ತೀನಿ. ಇಲ್ಲಿ ಕೊಟ್ಟಿರುವಂತಹ ಗ್ರಾಮರ್ಗಳು ಯಾವುದಾದ್ರೂ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ಬೋದು. ಸೊ ಅದಕ್ಕೆ ಏನಿದಿಲ್ಲ, ಬೇಗ ನಾನು ನಿಮಗೆ ಗ್ರಾಮರ್ ಹೇಗೆ ಬರೀಬೇಕು ಅಲ್ಲಿ ಆನ್ಸರ್ ಇರುತ್ತೆ, ಪ್ರಶ್ನೆ ಪತ್ರಿಕೆಯಲ್ಲಿ ಆನ್ಸರ್ ಇರುತ್ತೆ ನೋಡಿ. ಭಾಷಾಭ್ಯಾಸ ಆಯಿತಾ, ಯಾವುದೇ ಒಂದು ಪ್ರಶ್ನೆ ಕೇಳಿ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು ಸ್ನೇಹಿತರೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ. ಎಲ್ಲವೂ ಇಲ್ಲಿ ಗ್ರಾಮರ್ ಹೇಳ್ಬಿಡ್ತೇನೆ, ಬಹಳ ಈಸಿಯಾಗಿ ಹೇಳ್ತೇನೆ, ಏನು ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಡೆಫಿನೆಟ್ಲಿ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ ಆಯಿತಾ. ಇವಾಗ ಇಲ್ಲಿ ಬಟ್ಟೆ, ಅರಿ, ದೊರೆ ಅಂತ ಕೊಟ್ಟಿದ್ದಾರೆ. ಇದು ನಾನಾರ್ಥಕ, ಇದಕ್ಕೆ ನಾನಾರ್ಥಕ ಪದ ಬರಿ ಅಂದಿರ್ತಾರೆ. ನಮಗೆ 3 ಕೊಟ್ಟಿರ್ತಾರೆ ಆಯಿತಾ, ಎರಡು ಅಷ್ಟೇ ಬರೀಬೇಕು ನಾವು. ಈ ಕೆಳಗಿನ 2 ಪದಗಳಿಗೆ ನಾನಾರ್ಥಕ ಬರೀರಿ ಅಂದಿದ್ದಾರೆ. ಬಟ್ಟೆ ಅಂದರೆ ಏನು, ಕಾಮನ್ ನಿಮ್ಮ ಮೈಂಡ್ನಲ್ಲಿ ಇವಾಗ ಬಟ್ಟೆ ಅಂದರೆ ಏನು ಬರುತ್ತೆ, ವಸ್ತ್ರ ಆಯಿತಾ. ಬಟ್ಟೆ = ವಸ್ತ್ರ ಅಂತ, ಇಷ್ಟೇ ಆನ್ಸರ್. ಇವಾಗ ಇಲ್ಲಿ ಅರಿ ಕೊಟ್ಟಿದ್ದಾರೆ. ಈ ಅರಿ ಕೊಟ್ಟಿದ್ದು ಫಾರ್ ಎಕ್ಸಾಂಪಲ್ ಇವಾಗ ಮೆರಿ ಆಯಿತಾ, ಮೆರಿ ಅಂತ ಗೊತ್ತಾ, ಅರಿ ಇದ್ರೆ ಮೆರಿ, ಧಾರಿ, ಈ ರೀತಿ ಬರೀರಿ. ದೊರೆ ಅಂದ್ರೆ ಏನು, ರಾಜ, ನಿಮಗೆಲ್ಲರಿಗೂ ಗೊತ್ತಿದೆ. ಇದು ನಾನಾರ್ಥಕ ಪದ, ಅಂದರೆ ಅದಕ್ಕೆ ಸ್ವಲ್ಪ ಅರ್ಥವನ್ನು ನೀಡುವಂತಹ ಪದ ಅಷ್ಟೇ ನಾನಾರ್ಥಕ ಆಗಿರುತ್ತೆ ಆಯಿತಾ. ಬಟ್ಟೆ, ವಸ್ತ್ರ, ಅರಿ, ಮೆರಿ ಆಯಿತಾ, ಈ ರೀತಿ. ದೊರೆ, ರಾಜ, ಈ ರೀತಿ ಆಯಿತಾ. ಇಲ್ಲಿ ಕೆಳಗಿನ ಕ್ರಿಯಾಪದಗಳ ಧಾತು ರೂಪ ಬರೀರಿ ನೋಡಿ. ಧಾತು ರೂಪ ಕೊಟ್ಟರೆ ನಿಮಗೆ ಏನು ಗೊತ್ತಾ, ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 3 ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಹಾಡುವಳು, ಕುಣಿತಿತ್ತು, ಓಕೆ, ನುಡಿದವನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ಏನು, ಕ್ರಿಯಾಪದಗಳ ಧಾತು ರೂಪ ಅಂದಿದ್ದಾರೆ. ಸೊ ಹಾಡುವಳು ಏನು ಆನ್ಸರ್, ಹಾಡು ಅಷ್ಟೇ ಆನ್ಸರ್ ಆಯಿತಾ. ಕುಣಿತಿತ್ತು ಇದು ಧಾತು ರೂಪ ಆಗಿರುತ್ತೆ ಆಯಿತಾ. ಕುಣಿತಿತ್ತು ಇದಕ್ಕೆ ಆನ್ಸರ್ ಏನು, ಕುನಿ ಅಷ್ಟೇ. ಅದೇ ರೀತಿ ಧಾತು ರೂಪ ಕೇಳಿದ್ದಾರೆ ಆಯಿತಾ. ನುಡಿದನು ಇದಕ್ಕೆ ಆನ್ಸರ್ ಏನು, ನುಡಿ, ಇಷ್ಟೇ ಆನ್ಸರ್. ಅದೇ ರೀತಿ ಈ ಕೆಳಗಿನ ನುಡಿಗಟ್ಟುಗಳನ್ನು ಸಂತ ವಾಕ್ಯದಲ್ಲಿ ಬರೀರಿ. ಇಂತಹ ಪ್ರಶ್ನೆಗಳು ಏನಿದೆಯಲ್ಲ ಸಂತ ವಾಕ್ಯದಲ್ಲಿ ಬರೀಬೇಕು. ಇಲ್ಲಿ ಏನು ಕೇಳಿದ್ದಾರೆ, ಅಡಿಪಾಯ, ಅಜಗಜಾಂತರ, ಕಣ್ಣರಳಿಸು, ಈ ರೀತಿಯಲ್ಲಿ ನಮಗೆ 3 ಕೊಟ್ಟಿದ್ದಾರೆ. ಇಲ್ಲಿ ಅಡಿಪಾಯ ಏನಿದೆಯಲ್ಲ = ಹಾಕಿ ನಾವು ಬರಿಬೇಕು. ಏನಂತ ಬರಿಬೇಕು, ಇವಾಗ ಅಡಿಪಾಯ ಇದಕ್ಕೆ ಸ್ವಂತ ವಾಕ್ಯದಲ್ಲಿ ನಾವು ಬರಿಬೇಕಾಗುತ್ತೆ. ಸ್ವಂತ ವಾಕ್ಯದಲ್ಲಿ ಬರಿಬೇಕು ಅಷ್ಟೇ, ಏನಿಲ್ಲ ನೋಡಿ. ಇವಾಗ ಪ್ರಾಥಮಿಕ ಶಾಲೆಯಲ್ಲೇ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಅಡಿಪಾಯ ಹಾಕಬೇಕು. ಈ ರೀತಿಯಲ್ಲಿ ನಾನು ಸ್ವಂತ ವಾಕ್ಯದಲ್ಲಿ ಒಂದು ಹೇಳಿದ್ದೇನೆ. ಇವಾಗ ನಿಮ್ಮದೇ ಆದ ಒಂದು ಮೈಂಡ್ನಲ್ಲಿ ಥಾಟ್ಸ್ಗಳು ಬರ್ತಾ ಇರುತ್ತೆ ನಿಮಗೆ. ಅಡಿಪಾಯ ಈ ಒಂದು ನುಡಿಗಟ್ಟಕ್ಕೆ ಸ್ವಂತ ವಾಕ್ಯದಲ್ಲಿ ನೀವು ಬರೀರಿ ಆಯಿತಾ. ಇವಾಗ ಅದೇ ರೀತಿ ಅಜಗಜಾಂತರ ಈ ಒಂದು ನಿಮಗೆ ನುಡಿಗಟ್ಟಕ್ಕೆ ನೀವು ಇವಾಗ ನಿಮಗೆ ಮೈಂಡ್ನಲ್ಲಿ ಬರ್ತಾ ಇರುತ್ತೆ, ನೀವು ಅದೇ ರೀತಿ ಆನ್ಸರ್ ಮಾಡಿರಿ. ನಾನು ಒಂದು ಹೇಳುತ್ತೇನೆ, ಇಲ್ಲಿ ಕೇಳಿ. ಭರತ್ ಬಾಹುಬಲಿಯರ ವ್ಯಕ್ತಿತ್ವದಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಆಯಿತಾ. ಈ ರೀತಿಯಲ್ಲಿ ಸ್ನೇಹಿತರೆ ಆಯಿತಾ, ನಿಮ್ಮದೇ ಆದ ಓನ್ ಮೈಂಡ್ನಲ್ಲಿ ನೀವು ಸ್ವಂತ ವಾಕ್ಯದಲ್ಲಿ ಬರೀಬೇಕಾಗುತ್ತೆ. ಇವಾಗ ಕಣ್ಣರಳಿಸು, ಪ್ರಕೃತಿಯ ಸೊಬಗವನ್ನು ಕಣ್ಣರಳಿಸಿ ನೋಡಿದನು.
ಇಷ್ಟೇ ಆಯಿತಾ. ಸ್ವಂತ ವಾಕ್ಯದಲ್ಲಿ ನೀವೇ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ಕೆಳಗಿನ ಪದಗಳಿಗೆ ಗುಣವಾಚಕ ಕೇಳಿದ್ದಾರೆ. ಗುಣವಾಚಕ ಅಂದ ತಕ್ಷಣ ಇಲ್ಲೇ ಆನ್ಸರ್ ಇರುತ್ತೆ. ಇದರೊಳಗೆ ಹಾದಿ ಏನಾಗಿತ್ತು? ಕಿರು ಹಾದಿಯಾಗಿತ್ತು. ಆನ್ಸರ್ ಏನು? ಕಿರು. ಇಷ್ಟೇ ಆನ್ಸರು. ಕಿರು ಅಂತ ಅಷ್ಟೇ ಬರೀಬೇಕು. ಗುಣವಾಚಕ ಈ ಧಾತು ರೂಪ ನಮಗೆ ಕೇಳಿದರೆ ಬಹಳ ಈಸಿ ನೋಡಿ ಆಯಿತಾ. ಮತ್ತು ನಾನಾರ್ಥಕ ಕೇಳಿದ್ರು ಕೂಡ ಬಹಳ ಈಸಿ, ಯಾಕೆಂದರೆ ಅಲ್ಲೇ ಇರುತ್ತೆ ಆನ್ಸರ್. ಏನಿಲ್ಲ ಅದಕ್ಕೆ ಸ್ವಲ್ಪ ಅರ್ಥವನ್ನು ನೀಡುವಂಥ ಪ್ರಶ್ನೆಗಳಿಗೆ ಅಷ್ಟೇ ಆನ್ಸರ್ ಮಾಡಬೇಕು. ಮತ್ತು ಸ್ವಂತ ವಾಕ್ಯದಲ್ಲಿ ಆರಾಮಾಗಿ ನಾವು ಬರೀತೀರಾ. ಕನ್ನಡದಲ್ಲಿ ನಾವು ಎಕ್ಸ್ಪರ್ಟ್ಗಳಿದ್ದೀವಿ. ಓಕೆ. ಮರಿ ಗೋಬೆ. ಗೋಬೆ ಏನಿತ್ತು? ಮರಿ. ಆನ್ಸರ್ ಮರಿ ಅಷ್ಟೇ ಆನ್ಸರ್. ಅದೇ ರೀತಿ ಘೋರ ಪಾತಕಿ. ಪಾತಕಿ ಯಾರು? ಘೋರ. ಆನ್ಸರ್ ಘೋರ ಅಷ್ಟೇ ಗುಣವಾಚಕದಲ್ಲಿ. ಅಂದರೆ ಗುಣವಾಚಕ ಅಂದರೆ ಒಂದು ಸ್ವರೂಪ, ಒಂದು ವಸ್ತುವನ್ನು ನೀಡುವಂತಹ ಪದಗೆ ಏನಿದಿಲ್ಲ ಗುಣವಾಚಕ ಅಂತೀವಿ ಅಷ್ಟೇ. ಈ ಕೆಳಗಿನ 2 ಪದಗಳಿಗೆ ವಿಭಕ್ತಿಯ ಪ್ರತ್ಯಯ ಬರೆಯಿರಿ. ಇಲ್ಲಿ ನೋಡಿ, ವಿಭಕ್ತಿಯ ಪ್ರತ್ಯಯ ಕೇಳಿದಾರಲ್ಲ, ಇದಕ್ಕೆ ಒಂದು ಚಾರ್ಟ್ ಇದೆ ಸ್ನೇಹಿತರೆ. ನೀವು SSLCನಲ್ಲಿ ನೋಡಿರ್ಬೋದು. ಯಾವ ಒಂದು ಚಾರ್ಟು? ಇಲ್ಲಿದೆ ನೋಡಿ ಚಾರ್ಟ್. ಇದು ಚಾರ್ಟ್ ನೀವು ಅಭ್ಯಾಸ ಮಾಡಿದಾರೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಹಳೆಗನ್ನಡದಲ್ಲಿ ಹೊಸಗನ್ನಡದಲ್ಲಿ ಏನಿದಿಲ್ಲ ಪ್ರಥಮ ಮತ್ತು ದ್ವಿತೀಯದಲ್ಲಿ ಏನೇನು ಬರುತ್ತೆ ಅಂತ ನಿಮಗೆ ನೋಡಿಕೊಂಡ್ರೆ ಸಾಕು ಆಯಿತಾ, ಗೊತ್ತಿದ್ರೆ ಸಾಕು. ಇಲ್ಲಿ ನೋಡಿ, ಏನಿಲ್ಲ, ಸಿಂಪಲ್ ಗೈಸ್ ಆಯಿತಾ. ಪ್ರಥಮದಲ್ಲಿ ನೋಡಿ ಆಯಿತಾ, ಪ್ರಥಮದಲ್ಲಿ ಹೊಸಗನ್ನಡದಲ್ಲಿ ಉ ಬರುತ್ತೆ ಆಯಿತಾ, ಹಳೆಗನ್ನಡದಲ್ಲಿ ಮ ಬರುತ್ತೆ. ಅದೇ ರೀತಿ ದ್ವಿತೀಯದಲ್ಲಿ ಅಣ್ಣು ಬರುತ್ತೆ, ಹಳೆಗನ್ನಡದಲ್ಲಿ ಅಂ ಬರುತ್ತೆ. ಇಲ್ಲಿ ಹೇಳುತ್ತೇನೆ ಇದು ಯಾಕೆ ಹೇಳ್ತಾ ಇದ್ದಾರೆ ಸರ್ ಅಂತ. ಯಾಕೆಂದರೆ ಈ ಒಂದು ನಿಮಗೆ ಈ 2 ಕಾಲಮ್ ಬತ್ತಂದರೆ ಈ 3 ಕಾಲಮ್ ನೋಡಿ, ವಿಭಕ್ತಿಗಳು ಮತ್ತು ವಿಭಕ್ತಿಯ ಪ್ರತ್ಯಯ, ಹೊಸಗನ್ನಡ ಹಳೆಗನ್ನಡ. ಹಳೆಗನ್ನಡ ಯಾಕಂದರೆ ಹಳೆಗನ್ನಡದಲ್ಲಿ ಕೆಲವೊಂದು ಕ್ವಶನ್ ಕೇಳ್ತಾನೆ ಇಲ್ಲಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ವಿಭಕ್ತಿಯ ಪ್ರತ್ಯಯಗಳು. ಓಕೆ. ಕದಡಿದ. ಕದಡಿದ ಇದು ಹಳೆಗನ್ನಡದ ಒಂದು ಶಬ್ದ ಆಗಿದೆ ಆಯಿತಾ. ಹೀಗಾಗಿ ಹಳೆಗನ್ನಡದ ಒಂದು ನಾವು ನೋಡ್ಕೋಬೇಕಾಗುತ್ತೆ. ಹಳೆಗನ್ನಡದ ಕೂಡ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಹೊಸಗನ್ನಡದಲ್ಲಿ ಉ, ಹಳೆಗನ್ನಡದಲ್ಲಿ ಮ. ದ್ವಿತೀಯ ಅಣ್ಣು ಅಂ ಅಂತ ಹಳೆಗನ್ನಡದಲ್ಲಿ. ಅದೇ ರೀತಿ ತೃತೀಯ ಇಂದ ಹೊಸಗನ್ನಡದಲ್ಲಿ ಆಯಿತಾ, ಹಳೆಗನ್ನಡದಲ್ಲಿ ಇಂ ಇಂದಂ ಇಂದೆ ಅಂತ. ಚತುರ್ಥಿ ಗೆ ಈಗೆ ಕೆ ಅಕೆ ಆಯಿತಾ. ಅದೇ ರೀತಿ ಇಲ್ಲಿ ಹಳೆಗನ್ನಡದಲ್ಲಿ ಗೆ ಕೆ ಕೆ. ಇಲ್ಲಿ ಪಂಚಮಿ ಹೊಸಗನ್ನಡದಲ್ಲಿ ದೆಸೆಯಿಂದ, ಇಲ್ಲಿ ಹಳೆಗನ್ನಡದಲ್ಲಿ ಅಂತಿಮ್ ಅಂತಿದಂ ಈ ರೀತಿ. ಅದೇ ರೀತಿ ಇಲ್ಲಿ ಷಷ್ಠಿ ಹೊಸಗನ್ನಡದಲ್ಲಿ ಅ, ಹಳೆಗನ್ನಡದಲ್ಲಿ ಅ ಸೇಮ್. ಸಪ್ತಮಿ ಹೊಸಗನ್ನಡದಲ್ಲಿ ಅಲ್ಲಿ ಇಲ್ಲಿ, ಹಳೆಗನ್ನಡದಲ್ಲಿ ಓಳ್ ಎ ಓಳು. ಅದೇ ರೀತಿ ಸಂಬೋಧನದಲ್ಲಿ ಆ ಎ ಇರಾ ಇ ಅಂತ, ಹಳೆಗನ್ನಡದಲ್ಲಿ ಆ ಎ ಇರಾ ಇ ಸೇಮ್. ಇವಾಗ ನೋಡಿ ಸ್ನೇಹಿತರೆ, ಯಾಕೆ ಇದೊಂದು ತೋರಿಸಿದ್ರಂತ ಇವಾಗ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ. ಯಾಕೆಂದರೆ ಇದು ನಿಮಗೆ ಗೊತ್ತಿದ್ರೆ ಸಾಕು ನೋಡಿ. ಪ್ರಥಮ ಉ ಆಯಿತಾ, ದ್ವಿತೀಯ ಅನ್ನು, ತೃತೀಯ ಇಂದ ನೋಡಿ, ಚತುರ್ಥಿ ಗೆ ಈಗೆ ಕೆ ಅಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ನೋಡಿ ಷಷ್ಠಿ ಅ, ಸಪ್ತಮಿ ಅಲ್ಲಿ ಇಲ್ಲಿ, ಸಂಬೋಧನ ಆ ಎ ಇರಾ ಇ. ಇದು ಹೊಸಗನ್ನಡದಲ್ಲಿ ನಿಮಗೆ ಇಷ್ಟು ಗೊತ್ತಿದ್ರೆ ಸಾಕು ಆಯಿತಾ. ಇದು ಗೊತ್ತಿದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಒಂದು ಹಳೆಗನ್ನಡ ಮೇಲೆ ಕೇಳ್ತಾರೆ, 2 ನಿಮಗೆ ಹೊಸಗನ್ನಡ ಮೇಲೆ ಕೊಡ್ತಾರೆ ಅಷ್ಟೇ. ಇವಾಗ ನೋಡಿ ಇಲ್ಲಿ ಹೆಂಗಂದರೆ, ಇಲ್ಲಿ ಕಚೇರಿಯಲ್ಲಿ ಲಾಸ್ಟ್ನಲ್ಲಿ ಉಚ್ಚಾರ ಯಾವುದಾಗುತ್ತೆ 2 ಪದಗಳು ನೋಡ್ಕೋಬೇಕು. ಕಚೇರಿಯಲ್ಲಿ, ಕಚೇರಿಯಲ್ಲಿ ಏನಾಯಿತು? ಕಚೇರಿಯಲ್ಲಿ ಇಲ್ಲಿ ಏನಾಯಿತು? ಇದು ಸಪ್ತಮಿ. ಆನ್ಸರ್ ಏನು? ಕಚೇರಿಯಲ್ಲಿ ಇದೇನಿದೆಯಲ್ಲ ಇಜ್ಕಲ್ ಟು ಸಪ್ತಮಿ ಅಂತ ಬರೀಬೇಕು ಅಷ್ಟೇ ಆಯಿತಾ. ಇವಾಗ ಬಸಲಿಂಗನನ್ನು, ಇವಾಗ ನೋಡಿ ಬಸಲಿಂಗನನ್ನು ಲಾಸ್ಟ್ನಲ್ಲಿ ಬಸಲಿಂಗನನ್ನು ಅನ್ನು ಉಚ್ಚಾರ ಆಯ್ತಲ್ಲಿ. ಅಣ್ಣು ಉಚ್ಚಾರ ಆದರೆ ಇಲ್ಲಿ ಎಲ್ಲಿದೆ? ಅಣ್ಣು ಇಲ್ಲಿದೆ ನೋಡಿ. ದ್ವಿತೀಯ ಅಣ್ಣು ಇದೆ ಆಯಿತಾ. ಇದೇನಾಗುತ್ತೆ? ದ್ವಿತೀಯ ಆಗುತ್ತೆ. ಯಾವುದು? ಇದು ದ್ವಿತೀಯ ಆಗುತ್ತೆ. ಇವಾಗ ಕದಡಿದ ಲಾಸ್ಟ್ನಲ್ಲಿ ಏನ ಉಚ್ಚಾರ ಆಯಿತು? ದ ಒಳಗೇನಿದೆ? ಕದಡಿದ ಅ ಇದೆ, ಅ ಉಚ್ಚಾರ ಆಯಿತು ಲಾಸ್ಟ್ನಲ್ಲಿ. ಇದೇನಾಗುತ್ತೆ? ಷಷ್ಠಿ ಆಗುತ್ತೆ. ಹಳೆಗನ್ನಡದಲ್ಲಿ ಕೂಡ ಸೇಮ್, ಹೊಸಗನ್ನಡದಲ್ಲಿ ಕೂಡ ಸೇಮ್. ಇದೇನಾಗುತ್ತೆ? ಷಷ್ಠಿ. ಇಷ್ಟೇ ಹೇಳಿ ಸ್ನೇಹಿತರೆ, ಎಷ್ಟು ಸಿಂಪಲ್ ಇದೆಯಲ್ಲ. ಇವಾಗ ನೋಡಿ, ಈ ಕೆಳಗಿನ 2 ಪದಗಳಿಗೆ ನಿಷೇಧಾರ್ಥಕ ಪದ ಬರೆಯಿರಿ ಅಂದ ತಕ್ಷಣ ಏನಿದಿಲ್ಲ, ನಿಷೇಧಾರ್ಥಕ ಪದ ಕೇಳಿದರೆ ಹಾಡುವನು ಇಲ್ಲೇ ಆನ್ಸರ್ ಇರುತ್ತೆ. ಇದಕ್ಕೆ ಆನ್ಸರ್ ಏನು? ಹಾಡನು. ಹಾಡನು, ಹಾಡನು ಈ ರೀತಿ ಬರೀರಿ. ಹಾಡುವನು ಕೊಟ್ಟಿದ್ದಾರೆ, ನೀವು ನಿಷೇಧಾರ್ಥಕ ಪದ ಬರೀಬೇಕಲ್ಲ, ಹಾಡನು. ಅದೇ ರೀತಿ ಓದಿದಳು, ಓದಳು. ಓಕೆ, ಓದಳು ಈ ರೀತಿ. ಅದೇ ರೀತಿ ಹೋಗುವುದು, ಹೋಗು. ಇದು ನಿಷೇಧಾರ್ಥಕ ಪದಗಳಾಗಿರುತ್ತೆ ಸ್ನೇಹಿತರೆ ಆಯಿತಾ. ಇಷ್ಟೇ ನೋಡಿ, ಸಿಂಪಲ್. ಒಂದು ವೇಳೆ ನಿಮಗೆ ಕಾಲಸೂಚಕಗಳು ಕೇಳಿದರೆ ಏನು ಮಾಡ್ತೀರಾ? 2 ಪದಗಳಿಗೆ ಕಾಲಸೂಚಕ ಬರೀರಿ ಅಂತ ಕೊಟ್ಟರೆ ಆ ಒಂದು ಪ್ರಶ್ನೆ ಕೂಡ ಇಲ್ಲಿ ನೋಡೋಣ ಬನ್ನಿ. ಅದೇ ಒಂದು ವೇಳೆ ಯಾವುದಾದ್ರೂ 2 ತತ್ಸಮ್ ತದ್ಭವ ಬರೀರಿ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಅವಾಗ ನೋಡಿ, ಅಂದರೆ ತದ್ಭವ 2 ಬರೀರಿ ಅನ್ಬೋದು, ಇಲ್ಲಾಂದರೆ ತತ್ಸಮ 2 ಬರೀರಿ ಅನ್ಬೋದು. ನಿಮಗೆ ಯೋಗಿ ಅಂತ ಕೊಟ್ಟರೆ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ಜೋಗಿ ಅಂತ ಆನ್ಸರ್ ಮಾಡ್ಕೋಬೇಕು, ಇಲ್ಲಾಂದರೆ ಜೋಗಿ ಕೊಟ್ಟರೆ ಯೋಗಿ ಅಂತ ಮಾಡ್ಕೋಬೇಕು. ಇದು ನಿಮಗೆ 2 ಕೇಳ್ಬೋದು ಆಯಿತಾ. ಕ್ಷಮ ಅಂದರೆ ಕ್ಷಮೆ, ಅಗ್ನಿ ಅಂದರೆ ಅಗ್ಗಿ, ವೀರ ಅಂದರೆ ಬೀರ. ಓಕೆ, ಕಸ್ತೂರಿ ಕತೂರಿ. ಅದೇ ರೀತಿ ಆಕಾಶ ಆಗಸ, ಸಂಸ್ಕೃತ ಸಕದ, ಸ್ವರ್ಗ ಸಗ, ಘೋಕ ಘೊಗೆ. ಈ ರೀತಿ ಇವೆಲ್ಲ ತತ್ಸಮ ತದ್ಭವಗಳು. ಲಕ್ಷ ಲಕ, ಯಶ ಜಸ, ಪರಿಕಿಸು ಪರೀಕ್ಷಿಸು, ಆಗಸ ಆಕಾಶ, ಪ್ರಾಣ ಹರಣ. ಓಕೆ, ದೃಷ್ಟಿ
ಓಕೆ, ದಿಟ, ಪುಸ್ತಕ, ಹೊತ್ತಿಗೆ, ಭಂಗ, ಬಣ್ಣ, ಆಶ್ಚರ್ಯ, ಅಚ್ಚರಿ, ಸ್ವರ್ಗ, ಸಗ ಎಲ್ಲ ಭಯಾಟ್ ಮಾಡಬೇಕಂತ ಏನಿಲ್ಲ ಸ್ನೇಹಿತರೆ. ಜಸ್ಟ್ ಸಿಂಪಲ್ ನೋಡ್ಕೊಳ್ಳಿ. ಯಾಕಂದರೆ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಆರಾಮಾಗಿ ನೀವು ಆನ್ಸರ್ ಮಾಡ್ತೀರಾ. ಇದರೊಳಗಿಂದು ಯಾವುದಾದ್ರು ಒಂದು ಬಂದೇ ಬರುತ್ತೆ, ಏನು ವರಿ ಮಾಡ್ಕೊಂಡು ಹೋಗ್ಬೇಡ್ರಿ ಆಯಿತಾ. ಯಾವುದೇ ಪ್ರಶ್ನೆ ಕೇಳಿ ಆರಾಮಾಗಿ ನೀವು ಆನ್ಸರ್ ಮಾಡ್ತೀರಾ, ಯಾಕಂದರೆ ಅಷ್ಟೊಂದು ಈಸಿಯಾಗಿ ನಿಮಗೆ ಗ್ರಾಮರ್ ಕೇಳ್ತಾರೆ. ಇಲ್ಲಿ ಕಾಲ ಸೂಚಕಗಳು ನಿಮಗೆ ಯಾವುದಾದ್ರೂ ಎರಡು ಕೇಳಿದರೆ ಅವಾಗ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇವಾಗ ಲೈವ್ ಕ್ಲಾಸ್ ಮಾಡ್ತಾ ಇದ್ದೇನೆ, ಇವಾಗ ನಿಮಗೆ ಟೀಚ್ ಮಾಡ್ತಾ ಇದ್ದೇನೆ, ಅದು ವರ್ತಮಾನ ಕಾಲ. ನಾನು ನಿನ್ನೆ ಲೈವ್ ಕ್ಲಾಸ್ ಮಾಡಿದ್ದೆ, ಅದು ಭೂತಕಾಲ ಆಗಿರುತ್ತೆ ಆಯಿತಾ. ಅದೇ ರೀತಿ ಇನ್ನು 2 ದಿನ ಬಿಟ್ಟು ನಾನು ಲೈವ್ ಕ್ಲಾಸ್ ಮಾಡುತ್ತೇನೆ, ಅದು ಭವಿಷ್ಯತ್ ಕಾಲ ಆಯಿತಾ. ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಪ್ರೆಸೆಂಟ್ ಲೈವ್ ಕ್ಲಾಸ್ ಮಾಡ್ತಾ ಇದ್ದೀನಿ, ಅದು ವರ್ತಮಾನ ಕಾಲ. ಅದೇ ರೀತಿ ನಿನ್ನೆ ನಾನು ಲೈವ್ ಕ್ಲಾಸ್ ಮಾಡಿದ್ದೆ, ಅದು ಭೂತಕಾಲ. ಅದೇ ರೀತಿ ನಾನು 2 ದಿನ ಬಿಟ್ಟು ಲೈವ್ ಕ್ಲಾಸ್ ಮಾಡುತ್ತೇನೆ, ಅದು ಏನಿದೆಯಲ್ಲ ಭವಿಷ್ಯತ್ ಕಾಲ. ಇವಾಗ ನೋಡಿ, ಇವಾಗ ಇಲ್ಲಿ ಬರುವರು, ಇನ್ನೂ ಬಂದಿಲ್ಲ ಅವರು, ಏನಾಗುತ್ತೆ ಇದು ಭವಿಷ್ಯತ್ ಕಾಲ ಆಗುತ್ತೆ. ನೋಡಿತು ಅಂದರೆ ನೋಡಿತು, ಲೈವ್ ಕ್ಲಾಸ್ ನಿನ್ನೆ ನಡೆದಿರುವಂತಹ ಲೈವ್ ಕ್ಲಾಸ್ ನಾವು ನೋಡಿತು ಅಂದರೆ ನೋಡಿದ್ದೇವೆ ಆಯಿತಾ. ಆಗಿ ಹೋಗಿರುವಂಥ ಘಟನೆಗೆ ಭೂತಕಾಲ ಆಯಿತಾ, ಭೂತಕಾಲ ಇದು. ಬರಳು ಭವಿಷ್ಯತ್ ಕಾಲ, ಹೋದನು ಭೂತಕಾಲ, ಹೋದರು ಭೂತಕಾಲ, ಕುಣಿತಿತ್ತು ಇವಾಗ ಲೈವ್ ಕ್ಲಾಸ್ ಮಾಡ್ತಾ ಇದ್ದೇನೆ ಇವಾಗ ಆಯಿತಾ, ಅದು ಪ್ರೆಸೆಂಟ್ ಆಯಿತಾ, ಅಂದರೆ ವರ್ತಮಾನ ಕಾಲ. ಹೇಳಿದರು ಇನ್ನೂ ಹೇಳಿಲ್ಲ ಭೂತಕಾಲ ಆಯಿತಾ. ನೋಡುತ್ತಾನೆ ಇವಾಗ ನೋಡ್ತಾ ಇದ್ದೇನೆ ಆಯಿತಾ, ಇದೇನಿದೆಯಲ್ಲ ವರ್ತಮಾನ ಕಾಲ. ಅದೇ ರೀತಿ ಹೋದರು ಭೂತಕಾಲ, ಕೇಳುವನು ಭವಿಷ್ಯತ್ ಕಾಲ, ಹೋಗುತ್ತಾರೆ ಇನ್ನೂ ಹೋಗಿಲ್ಲ ಆಯಿತಾ, ವರ್ತಮಾನ ಕಾಲ. ಹೇಳಿದರು ಭೂತಕಾಲ, ಇವೇನದಲ್ಲ ಕಾಲ ಮೇಲೆ. ಅದೇ ರೀತಿ ನಿಮಗೆ ಕ್ರಿಯಾಪದ ಅಲ್ಲಿ ಹೇಳಿದ್ದೇನೆ, ಆಲ್ರೆಡಿ 2 ಹೇಳಿದ್ದೇನೆ. ಇಲ್ಲಿ ನೋಡಿ, ಹಾಡಳು ಕೊಟ್ಟರೆ ಹಾಡು ಅಂತ ಅಷ್ಟೇ ಬರೀಬೇಕು, ಕಲಿ ಅಂತ ಕೊಟ್ಟರೆ ಕಲಿ ಅಂತ ಅಷ್ಟೇ ಬರೀಬೇಕು, ಓದನು ಅಂತ ಕೊಟ್ಟರೆ ಓದು, ಹೋದರು ಅಂತ ಕೊಟ್ಟರೆ ಹೋಗು, ಓಕೆ, ಕೇಳುವರು ಅಂತ ಕೊಟ್ಟರೆ ಕೇಳು, ತಿಂದನು ತಿನ್ನು, ಬಂದನು ಬರು, ಗೆದ್ದನು ಗೆಲ್ಲು. ಈ ರೀತಿ ಇವೆಲ್ಲ ಧಾತು ರೂಪ, ಕ್ರಿಯಾಪದ ಧಾತು ರೂಪ, ಇವೆಲ್ಲ ಈಸಿ ಇದೆಯಲ್ಲ. ಕಂಡರು ಕಾನು, ಓಕೆ, ಹೇಳಿದಾಗ ಹೇಳು, ಹೋದರು ಹೋಗು ಅಂತ ಈ ರೀತಿ. ನಿಂತರು ನಿಲ್ಲು, ನುಡಿಸುವರು ನುಡಿಸು ಆಯಿತಾ. ಸೋತನು ಸೋಲು, ಬಂದಳು ಬರು, ಓದನು ಓದು, ಹೋದರು ಹೋಗು. ಇವೆಲ್ಲ ನಿಮಗೆ ಕ್ರಿಯಾಪದ. ಅದೇ ರೀತಿ ನಿಮಗೆ ವಿಭಕ್ತಿಯ ಪ್ರತ್ಯಯ ನೋಡಿ, ಇಲ್ಲೊಂದು ಅದಾವೆ. ಧರ್ಮಜನಿಗೆ ಲಾಸ್ಟ್ನಲ್ಲಿ ಗೆ ಬಂದಿದೆ, ಇದೇನಾಗುತ್ತೆ ಚತುರ್ಥಿ. ಇಲ್ಲೊಂದು ನೋಡಿ, ಹಳೆಗನ್ನಡದ ಇಲ್ಲಿ ಒಂದು ಪದ ಕೊಟ್ಟಿದ್ದಾರೆ, ರಾವಣನೇ. ಏನು ಎ ಉಚ್ಚಾರ ಆಯಿತು ಲಾಸ್ಟ್ನಲ್ಲಿ, ನೇನಲ್ಲಿ ಏನು ಉಚ್ಚಾರ ಆಯಿತು ಅಲ್ಲಿ, ರಾವಣನೇ. ನಾನು ಚಾರ್ಟ್ನಲ್ಲಿ ತೋರಿಸಿದ್ದೇನೆ, ಏನಾಗುತ್ತೆ ಇದು ಸಂಬೋಧನ ಆಗುತ್ತೆ. ಅದೇ ರೀತಿ ಗುರುವಿಗೆ ಇದೇನಾಗುತ್ತೆ ಚತುರ್ಥಿ, ಗೆ ಇದೆ ಲಾಸ್ಟ್ನಲ್ಲಿ, ಓಕೆ. ಅದೇ ರೀತಿ ಲಾವಾರಸದಲ್ಲಿ ಅಲ್ಲಿ ಆಯಿತಾ, ಇದು ಸಪ್ತಮಿ. ಅದೇ ರೀತಿ ನಲೆಗೆ ತಮ್ ಅಂ ಇಲ್ಲಿ ಏನಾಗಿದೆ ದ್ವಿತೀಯ ಇದು ಆಯಿತಾ ಹಳೆಗನ್ನಡದಲ್ಲಿ. ಮಗುವೆ ಎ ಉಚ್ಚಾರ ಆಗಿದೆ ಸಂಬೋಧನ. ಈರಂ ಇದು ದ್ವಿತೀಯ, ಈರಂ ನಾನು ಹೇಳಿದೆ. ಮ ಪ್ರಥಮ, ದ್ವಿತೀಯ ಅಂ ನಾ ಹೇಳಿದೆ ನಿಮಗೆ ಹಳೆಗನ್ನಡದಲ್ಲಿ. ಕಟ್ಟಿಗೆಯ ಅ ಉಚ್ಚಾರ ಆಗಿದೆ, ಓಕೆ ಷಷ್ಠಿ. ಧರಿತ್ರಿಯೋಳ್ ಓಕೆ ಸಪ್ತಮಿ. ಪಾಪಿಗೆ ಚತುರ್ಥಿ. ಗದ್ದದೋಳ್ ಓಳ್ ಒಂದು ಉಚ್ಚಾರ ಆಗಿದೆ, ಇದೇನಾಗುತ್ತೆ ಸಪ್ತಮಿ, ಓಕೆ. ಯಮಸುತಂಗೆ ಇದು ಚತುರ್ಥಿ. ಅದೇ ರೀತಿ ರಾಮನ ಅ ಷಷ್ಠಿ, ಗದ್ದದೋಳ್ ಸಪ್ತಮಿ, ಲೋಕದೋಳ್ ಸಪ್ತಮಿ, ಓಕೆ. ಕುದುಪನನ್ನು ಅನ್ನು ಅಲ್ಲಿ ಉಚ್ಚಾರ ಆಗಿದೆ ದ್ವಿತೀಯ. ಬಿಸಿಲಲ್ಲಿ ಅಲ್ಲಿ ಸಪ್ತಮಿ, ಗುರುವಿಗೆ ಚತುರ್ಥಿ. ಅರ್ಥ ಆಯ್ತಾ? ಇವೆಲ್ಲ ಏನಿದಲ್ಲ ವಿಭಕ್ತಿಯ ಪ್ರತ್ಯಯಗಳು. ಇವಾಗ ನಿಷೇಧಾರ್ಥಕ ರೂಪ ನಾನು ಆಲ್ರೆಡಿ ಹೇಳಿದ್ದೇನೆ ನೋಡಿ, ಇಲ್ಲಿ ಅವೇ ರಿಪೀಟ್ ಆಗಿದೆ. ಇಲ್ಲಿ ಈ ಬಂದನು, ಬಾರನು, ಬರನು ಅಂತ, ನೋಡುವನು, ನೋಡನು, ಈ ರೀತಿ ಇವೆಲ್ಲ ನಿಷೇಧಾರ್ಥಕ ರೂಪಗಳಾಗಿರುತ್ತೆ ಆಯಿತಾ. ನೋಡುವಳು, ನೋಡಲು, ಆಡಿದರು, ಆಡರು, ಈ ರೀತಿ. ಬರುತ್ತಾರೆ, ಬಾರರು, ಬರರು, ಈ ರೀತಿ. ಮಾಡವನು, ಮಾಡನು, ಈ ರೀತಿ ಇವೆಲ್ಲ ನಿಷೇಧಾರ್ಥಕ ರೂಪ ಆಗಿರುತ್ತೆ. ನುಡಿಗಟ್ಟು ನೋಡಿ, ತಲೆಬಾಗು ಅಂದ ತಕ್ಷಣ ನಾವು ಹಿರಿಯರ ಮುಂದೆ, ಗುರುಗಳ ಮುಂದೆ ತಲೆಬಾಗುತ್ತೇವೆ ಅಂದರೆ ಶರಣಾಗು ಅಂತ, ಅದು ನಿಷೇಧಾರ್ಥಕ ರೂಪ ಅರ್ಥ ನೀಡುತ್ತೆ. ಈ ರೀತಿ ಅಂದರೆ ಸರಿಯಾದ ಸಮಯಕ್ಕೆ ನನ್ನ ಗೆಳೆಯ ಕೈ ಕೊಟ್ಟ ಅಥವಾ ಗೆಳತಿ ಕೈ ಕೊಟ್ಲು, ಈ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ ಆಯಿತಾ. ನುಡಿಗಟ್ಟುಗಳು ಏನಿದೆಯಲ್ಲ ಸ್ವಂತ ವಾಕ್ಯದಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರೂ 2 ದುರುಕ್ತಿಗಳು ಬರೀರಿ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಇವಾಗ ನಿಮಗೆ ಬೇಗ ಅಂತ ಕೊಡ್ತಾರೆ. ಇದಕ್ಕೆ ಏನು ಆನ್ಸರ್ ಮಾಡ್ಕೋಬೇಕು ನೀವು? ಮಕ್ಕಳು ಬೇಗ ಶಾಲೆಗೆ ಬಂದರು ಅಂತ. ಹೇಗೆ ನೀವು ನುಡಿಗಟ್ಟದಲ್ಲಿ ಮಾಡ್ಕೋತಿರಲ್ಲ ಆ ರೀತಿಯಲ್ಲಿ ಇಲ್ಲಿ ದುರುಕ್ತಿಯಲ್ಲಿ 2 ಸಲ ಹಣ್ಣು ಬಳಸುವಂತಹ ಪದಗಳಿಗೆ ಏನಿದೆಯಲ್ಲ ದುರುಕ್ತಿ ಎಂದು ನಾವು ಕರೆಯುತ್ತೇವೆ. ಮೆಲ್ಲನೆ, ಅಂಬಾರಿ ಹೊತ್ತು ಆನೆಯು ಮೆಲ್ಲನೆ ಸಾಗಿತು. ಓಡೋಡಿ, ಶಾಲೆಯಲ್ಲಿ ಬೆಲ್ ಓಕೆ ಹೊಡಿತೆ ಎಂದು ವಿದ್ಯಾರ್ಥಿಗಳು ಓಡೋಡಿ ಬಂದರು ಅಂತ. ನಡೆದು, ಜನರು ಬರಗಾಲಿಯಲ್ಲಿ ನಡೆದು ಸುಸ್ತಾದರು. ಪರಿಪರಿಯಾಗಿ, ಸೀತಾಳು ಕ್ಷಮಿಸಿ ಎಂದು ಪರಿಪರಿಯಾಗಿ ಬೇಡಿಕೊಂಡಳು. ಹೌದು ಅವನು ನಿಜವಾಗಿಯೂ ರಾಕ್ಷಸನೇ, ಹೌದು ಅಂತ. ಈ ರೀತಿಯಲ್ಲಿ ಬರೀಬೇಕಾಗುತ್ತೆ ದುರುಕ್ತಿಗಳು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಪೂರ್ತಿಯಾಗಿ ಎಂಟೈರ್ ಒಂದು ಶಾರ್ಟ್ನಲ್ಲಿ ಈ ಒಂದು ಗ್ರಾಮರ್ ಸೆಕ್ಷನ್ ಹೇಳಿಬಿಟ್ಟಿದ್ದೇನೆ. ಡೆಫಿನೆಟ್ಲಿ ಯಾವುದೋ ಒಂದು ಕ್ವಶನ್ ಕೇಳಿ ನೀವು ಆರಾಮಾಗಿ ಆನ್ಸರ್ ಮಾಡ್ತೀರಾ. ಬಟ್ ಇಲ್ಲಿ ಕ್ವಶನ್ಸ್ಗಳು ಕೊಟ್ಟಿರುವಂತಹ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಏನಿದಿಲ್ಲ 16 ಮಾರ್ಕ್ಸ್ ಬಂದೇ ಬರುತ್ತೆ. ಏನೂ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಆಯಿತಾ. ಸೊ ಏನೂ ಟೆನ್ಷನ್ ಬೇಡ.
ಅಗದಿ ಆರಾಮಾಗಿ ಕೇಳಿದ್ರೆ ಅಂತ ಅನ್ಕೊಂಡಿದ್ದೀನಿ. ಯಾವುದೇ ಪ್ರಶ್ನೆ ಆಗಿರಲಿಲ್ಲ ಅದು ನೀವು ಆನ್ಸರ್ ಆರಾಮಾಗಿ ಮಾಡ್ತೀರಾ. ಇದು ವ್ಯಾವಹಾರಿಕ ಪತ್ರ ಆಗಿರುತ್ತೆ. ಯಾರಿಗೆ ವ್ಯಾವಹಾರಿಕ ಪತ್ರ ಬೇಕಾಗಿದೆ, ನನಗೆ ವ್ಯಾವಹಾರಿಕ ಪತ್ರ ಪ್ಯಾಟರ್ನ್ ಈ ರೀತಿ ಇರುತ್ತೆ. ಅಲ್ಲಿ ವೈಯಕ್ತಿಕದಲ್ಲಿ ನಾನು ಪ್ರಾರಂಭದಲ್ಲಿ ಇವರಿಂದ ಅಂತ ಈ ಕಡೆ ತೋರಿಸಿದ್ದೀನಿ, ಅದು ವೈಯಕ್ತಿಕ. ಇದು ಏನಿದೆಯಲ್ಲ ವ್ಯಾವಹಾರಿಕ ಪತ್ರದಲ್ಲಿ ಇವರಿಂದ ಈ ಕಡೆ, ಇವರಿಗೆ ಈ ಕಡೆ ಬರುತ್ತೆ ಆಯಿತಾ. ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ವಿಷಯ, ಇಲ್ಲಿ ದಿನಾಂಕ, ಸ್ಥಳ ಈ ಕಡೆ ಬರುತ್ತೆ. ಈ ಕಡೆ ಇಂತಿ ನಿಮ್ಮ ಸೇಮ್. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್.